ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಂದು ಸುಂದರವಾದಂತಹ ದೇವಾಲಯದ ಇತಿಹಾಸ ಮತ್ತು ಸ್ಥಳ ಪುರಾಣವನ್ನು ತಿಳಿದುಕೊಂಡು ಬರೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ತಪ್ಪದೆ ಕ್ಲಿಕ್ ಮಾಡಿ. ಬನ್ನಿ ಆ ದೇವಾಲಯದ ವಿಶಿಷ್ಟ ವಿಚಾರಗಳನ್ನ ತಿಳಿದುಕೊಂಡು ಬರೋಣ. ಇಂದು ನಾವು ನಿಮಗೆ ಪರಿಚಯ ಮಾಡಬೇಕು ಅಂದುಕೊಂಡಿರುವ ದೇವಾಲಯವೇ ಶ್ರೀ ಲಕ್ಷ್ಮೀದೇವಿ ದೇವಾಲಯ, ದೊಡ್ಡಗದ್ದವಳ್ಳಿ, ಹಾಸನ. ದಕ್ಷಿಣ ಭಾರತದ ಪವಿತ್ರ ನೆಲಗಳಲ್ಲಿ ಕೆಲವೊಂದು ದೇವಾಲಯಗಳು ಕೇವಲ ಕಲ್ಲಿನ ಕಟ್ಟಡಗಳಲ್ಲ, ಅವು ಕಾಲದೊಂದಿಗೆ ಉಸಿರಾಡುವ ಶಕ್ತಿ ಸ್ಥಾನಗಳು. ಅಂತಹ ಅದ್ಭುತ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಹಾಸನ ಜಿಲ್ಲೆಯ ದೊಡ್ಡಗದ್ದವಳ್ಳಿಯ ಶ್ರೀ ಲಕ್ಷ್ಮೀ ದೇವಸ್ಥಾನ. ಹಸಿರು ಹೊಲಗಳ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ಶಾಂತಿಯ ತಂಗಾಳಿಯಂತೆ ನೆಲೆಗೊಂಡಿರುವ ಈ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತುಕೊಂಡಿದೆ. ಇಲ್ಲಿ ಕಾಲದ ಹೆಜ್ಜೆಗಳು ನಿಧಾನವಾಗಿ ಕೇಳಿಸುತ್ತವೆ. ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಶಿಲ್ಪವೂ ಒಂದೊಂದು ಕಥೆಯನ್ನು ಹೇಳುತ್ತದೆ. ಈ ದೇವಾಲಯವನ್ನು ನೋಡುವಾಗ ನಮ್ಮ ಮನಸ್ಸಿಗೆ ಮೊದಲಾಗಿ ಬರುವ ಭಾವನೆ, ಇದು ಸಾಮಾನ್ಯ ದೇವಾಲಯವಲ್ಲ, ಇದು ಒಂದು ಯುಗದ ಪ್ರತಿಬಿಂಬ. ಹೊಯ್ಸಳ ಸಾಮ್ರಾಜ್ಯದ ಕಲಾ ವೈಭವ, ಭಕ್ತಿ ಮತ್ತು ತಾಂತ್ರಿಕ ನಿಪುಣತೆಯನ್ನು ಎತ್ತಿ ಸಾರುತ್ತದೆ. ದೊಡ್ಡಗದ್ದವಳ್ಳಿ ಎಂಬ ಈ ಊರಿನ ಹೆಸರು ಕೂಡ ಒಂದು ಕಥೆಯನ್ನು ಹೊತ್ತುಕೊಂಡಿದೆ. ಹಳೆಯ ಕಾಲದಲ್ಲಿ ಈ ಪ್ರದೇಶವು ಕೃಷಿಗೆ ಅತ್ಯಂತ ಸೂಕ್ತವಾಗಿದ್ದು, ಗದ್ದೆಗಳು, ನೀರಿನ ಹರಿವು ಮತ್ತು ಸಮೃದ್ಧಿ ಈ ಊರನ್ನು ವಿಶೇಷವಾಗಿಸಿತ್ತು. ದೊಡ್ಡಗದ್ದೆ ಇರುವ ಸ್ಥಳ ಎಂಬ ಅರ್ಥದಿಂದ ಈ ಹೆಸರು ಬಂದಿದೆ ಎಂದು ಹಿರಿಯರು ಹೇಳುತ್ತಾರೆ. ಇದರಲ್ಲಿ ಇನ್ನೊಂದು ಆಳವಾದ ಅರ್ಥವೂ ಇದೆ. ಗದ್ದೆ ಎಂದರೆ ಕೇವಲ ಕೃಷಿ ಭೂಮಿಯಲ್ಲ, ಅದು ಜೀವವನ್ನು ಪೋಷಿಸುವ ನೆಲ. ಹಾಗೆಯೇ ಈ ದೇವಸ್ಥಾನವು ಭಕ್ತರ ಜೀವವನ್ನು ಪೋಷಿಸುವ ಆಧ್ಯಾತ್ಮಿಕ ಕ್ಷೇತ್ರವಾಗಿದೆ. ಈ ದೇವಾಲಯದ ಪ್ರಧಾನ ದೇವತೆ ಶ್ರೀ ಲಕ್ಷ್ಮೀದೇವಿ. ಸಾಮಾನ್ಯವಾಗಿ ನಾವು ಲಕ್ಷ್ಮೀದೇವಿಯನ್ನು ಶ್ರೀಮಂತಿಕೆ, ಐಶ್ವರ್ಯ, ಧನದ ದೇವತೆ ಎಂದು ನೋಡುತ್ತೇವೆ. ಆದರೆ ಇಲ್ಲಿ ದೊಡ್ಡಗದ್ದವಳ್ಳಿಯಲ್ಲಿ ಶ್ರೀ ಲಕ್ಷ್ಮೀದೇವಿ ಶಾಂತಿಯ ತಾಯಿ ಎಂಬ ರೂಪದಲ್ಲಿ ಕಾಣಿಸುತ್ತಾಳೆ. ಇಲ್ಲಿ ಬರುವ ಭಕ್ತರಿಗೆ ಕೇವಲ ಹಣಕಾಸಿನ ಆಶೀರ್ವಾದವಲ್ಲ, ಮನಸ್ಸಿನ ಶಾಂತಿ, ಜೀವನದ ಸ್ಥಿರತೆ ಮತ್ತು ಒಳಗಿನ ಸಮತೋಲನದ ದೊರೆಯುತ್ತದೆ ಎಂಬ ನಂಬಿಕೆ ಇಲ್ಲಿದೆ. ದೇವಾಲಯದ ಪ್ರವೇಶ ದ್ವಾರವನ್ನು ದಾಟುತ್ತಿದ್ದಂತೆಯೇ ಒಂದು ವಿಚಿತ್ರವಾದ ಮೌನ ನಿಮ್ಮನ್ನು ಆವರಿಸುತ್ತದೆ. ನಗರಗಳ ಗದ್ದಲ ಇಲ್ಲ, ಕಾಲದ ಓಟವಿಲ್ಲ, ಕೇವಲ ಶಾಂತಿ. ಆ ಮೌನದಲ್ಲಿ ನಿಮ್ಮ ಹೃದಯದ ದನಿ ನಿಮಗೆ ಕೇಳಿಸುತ್ತದೆ. ಈ ದೇವಾಲಯವು ಹೊಯ್ಸಳ ಕಾಲದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಸುಮಾರು 900 ವರ್ಷಗಳ ಇತಿಹಾಸವನ್ನ ಒಳಗೊಂಡಿದೆ. ಈ ದೇವಾಲಯವು ಇಂದಿಗೂ ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳದೆ ಉಳಿದಿದೆ. ಇದು ಹೊಯ್ಸಳ ಶಿಲ್ಪಿಗಳ ಕೌಶಲ್ಯಕ್ಕೆ ಒಂದು ಜೀವಂತ ಸಾಕ್ಷಿಯಾಗಿದೆ. ಈ ದೇವಾಲಯವನ್ನು ನಿರ್ಮಿಸಿದ ವ್ಯಕ್ತಿ ಕುಲಹರಣ ರಾಹುತ ಎಂಬ ಅಧಿಕಾರಿಯಾಗಿದ್ದನು ಎಂದು ಶಾಸನಗಳು ಹೇಳುತ್ತವೆ. ಅವನು ಕೇವಲ ಕಟ್ಟಡವನ್ನು ನಿರ್ಮಿಸಲಿಲ್ಲ, ಒಂದು ಶಕ್ತಿಯನ್ನು ಇಲ್ಲಿ ಸ್ಥಾಪಿಸಿದ್ದಾನೆ. ಆ ಕಾಲದಲ್ಲಿ ದೇವಾಲಯಗಳನ್ನು ನಿರ್ಮಿಸುವುದು ಕೇವಲ ಧಾರ್ಮಿಕ ಕಾರ್ಯವಾಗಿರಲಿಲ್ಲ, ಅದು ಒಂದು ವಿಜ್ಞಾನ. ಸ್ಥಳದ ಆಯ್ಕೆ, ಶಕ್ತಿಯ ಹರಿವು, ದಿಕ್ಕು, ಕಲ್ಲಿನ ಗುಣ, ಹೀಗೆ ಎಲ್ಲವನ್ನೂ ಸಹ ಲೆಕ್ಕ ಹಾಕಲಾಗುತ್ತಿತ್ತು. ದೊಡ್ಡಗದ್ದವಳ್ಳಿ ದೇವಾಲಯವು ಇದೇ ರೀತಿಯಲ್ಲಿ ನಿರ್ಮಾಣಗೊಂಡಿದೆ. ಇಲ್ಲಿ ನಿಂತು ನೋಡಿದಾಗ ಅದು ಕೇವಲ ಕಲ್ಲಿನ ಕಟ್ಟಡ ಎಂದು ಕಾಣುವುದಿಲ್ಲ, ಅದು ಒಂದು ಜೀವಂತ ಯಂತ್ರದಂತೆ ಅನುಭವವಾಗುತ್ತದೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ ಇದರ ವಿನ್ಯಾಸ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಒಂದು ಗರ್ಭಗುಡಿ ಮಾತ್ರ ಇರುತ್ತದೆ, ಆದರೆ ಇಲ್ಲಿ 4 ಗರ್ಭಗುಡಿಗಳಿವೆ. ಇದು ಚತುಷ್ಕೂಟ ವಿನ್ಯಾಸ ಎಂದು ಕರೆಯಲ್ಪಡುತ್ತದೆ. ಈ 4 ಗರ್ಭಗುಡಿಗಳು ಕೇವಲ 4 ದೇವತೆಗಳಿಗಾಗಿ ಅಲ್ಲ, ಅದು 4 ದಿಕ್ಕುಗಳ ಪ್ರತಿನಿಧಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ 4 ದಿಕ್ಕುಗಳ ಶಕ್ತಿಯನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸುವ ವ್ಯವಸ್ಥೆ. ಇದರಿಂದ ಈ ದೇವಾಲಯವು ಒಂದು ಶಕ್ತಿ ವಲಯದಂತೆ ಕಾರ್ಯನಿರ್ವಹಿಸುತ್ತದೆ. ಭಕ್ತರು ಇಲ್ಲಿಗೆ ಬರುವಾಗ ಅವರು ಆ ಶಕ್ತಿಯೊಳಗೆ ಪ್ರವೇಶಿಸುತ್ತಾರೆ. ಈ ದೇವಾಲಯದ ನಿರ್ಮಾಣದಲ್ಲಿ ಬಳಸಿರುವ ಕಲ್ಲುಗಳು ವಿಶೇಷವಾಗಿವೆ. ಅವುಗಳನ್ನು ಸ್ಪರ್ಶಿಸಿದಾಗ ಒಂದು ತಂಪಾದ ಅನುಭವ ಬರುತ್ತದೆ. ಅದು ಕೇವಲ ಭೌತಿಕ ತಂಪಲ್ಲ, ಅದು ಆಧ್ಯಾತ್ಮಿಕ ಶಾಂತಿ. ಶಿಲ್ಪಗಳಲ್ಲಿ ಕಾಣುವ ಸೂಕ್ಷ್ಮತೆ ಅದ್ಭುತವಾಗಿದೆ. ಪ್ರತಿಯೊಂದು ಅಲಂಕಾರ, ಪ್ರತಿಯೊಂದು ರೇಖೆ, ಪ್ರತಿಯೊಂದು ಮೂರ್ತಿ ಎಲ್ಲವೂ ದೇವರನ್ನು ಅನುಭವಿಸುವಂತೆ ಮಾಡುತ್ತವೆ. ಇಲ್ಲಿ ಕಾಣುವ ಶ್ರೀ ಲಕ್ಷ್ಮೀ ದೇವಿಯ ವಿಗ್ರಹವು ಅತ್ಯಂತ ಶಾಂತ ಮತ್ತು ದಿವ್ಯವಾಗಿದೆ. ದೇವಿಯ ಮುಖದಲ್ಲಿ ಒಂದು ಮೃದುವಾದ ನಗು, ಕಣ್ಣುಗಳಲ್ಲಿ ಕರುಣೆ ಮತ್ತು ಉಪಸ್ಥಿತಿಯಲ್ಲಿ ಒಂದು ತಾಯಿ ಮಮತೆಯಂತೆ ಕಾಣುತ್ತಾಳೆ.
ಭಕ್ತರು ಹೇಳುವ ಪ್ರಕಾರ ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಕೆಲವು ಜನರು ತಮ್ಮ ಜೀವನದ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕಂಡುಕೊಂಡಿದ್ದಾರೆ ಎಂದು ಹೇಳುತ್ತಾರೆ. ಈ ದೇವಾಲಯದ ಸುತ್ತಲೂ ಇರುವ ವಾತಾವರಣವು ಅದ್ಭುತವಾಗಿದೆ. ಪಕ್ಷಿಗಳ ಕೂಗು, ಗಾಳಿಯ ಸದ್ದಿಲ್ಲದ ಚಲನೆ ಮತ್ತು ಸೂರ್ಯನ ಬೆಳಕು ಎಲ್ಲವೂ ಅದ್ಭುತವಾಗಿವೆ. ದೊಡ್ಡಗದ್ದವಳ್ಳಿ ಶ್ರೀ ಲಕ್ಷ್ಮೀ ದೇವಸ್ಥಾನವು ಕೇವಲ ಒಂದು ಯಾತ್ರಾ ಸ್ಥಳವಲ್ಲ, ಅದು ಒಂದು ಅನುಭವ, ಅದು ಒಂದು ಪ್ರಯಾಣ, ಹೊರಗಿನ ಲೋಕದಿಂದ ಒಳಗಿನ ಆತ್ಮದ ಕಡೆಗೆ. ಇಲ್ಲಿ ಬರುವ ಪ್ರತಿಯೊಬ್ಬರು ಏನಾದರೂ ಪಡೆದೇ ಹೋಗುತ್ತಾರೆ. ಕೆಲವರು ಶಾಂತಿಯನ್ನು, ಕೆಲವರು ಭಕ್ತಿಯನ್ನು, ಕೆಲವರು ತಮ್ಮೊಳಗಿನ ಉತ್ತರಗಳನ್ನು. ಈ ದೇವಾಲಯವು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ನಿಜವಾದ ಐಶ್ವರ್ಯ ಹೊರಗೆ ಇಲ್ಲ, ಅದು ಒಳಗಿದೆ ಎಂಬುದನ್ನ. ಕಾಲವು ತನ್ನ ಹೆಜ್ಜೆ ಗುರುತುಗಳನ್ನು ಕಲ್ಲಿನಲ್ಲಿ ಬರೆದಾಗ ಅದು ಇತಿಹಾಸವಾಗುತ್ತದೆ. ದೊಡ್ಡಗದ್ದವಳ್ಳಿಯ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನವು ಅಂತಹ ಇತಿಹಾಸದ ಜೀವಂತ ಗ್ರಂಥ. ಇಲ್ಲಿ ಪ್ರತಿಯೊಂದು ಶಿಲೆ, ಪ್ರತಿಯೊಂದು ಶಿಲ್ಪ, ಪ್ರತಿಯೊಂದು ರೇಖೆ ಒಂದು ಯುಗದ ಕಥೆಯನ್ನ ಮೌನವಾಗಿ ಹೇಳುತ್ತಿವೆ. ಈ ದೇವಾಲಯದ ನಿರ್ಮಾಣವು ಕೇವಲ ಒಂದು ಧಾರ್ಮಿಕ ಕಾರ್ಯವಲ್ಲ, ಅದು ಒಂದು ಸಾಮ್ರಾಜ್ಯದ ಕಲಾ, ವಿಜ್ಞಾನ ಮತ್ತು ಭಕ್ತಿಯ ಸಮನ್ವಯ. ಈ ಮಹತ್ವದ ಕಾರ್ಯವು ಹೊಯ್ಸಳ ಸಾಮ್ರಾಜ್ಯದ ಪ್ರಭಾವಿ ಕಾಲದಲ್ಲಿ ನಡೆದಿದೆ. ಆ ಕಾಲದ ರಾಜನಾದ ವಿಷ್ಣುವರ್ಧನ ಅವರ ಆಡಳಿತದಲ್ಲಿ ಈ ದೇವಾಲಯವು ನಿರ್ಮಾಣಗೊಂಡಿದೆ. ವಿಷ್ಣುವರ್ಧನನು ಕೇವಲ ಒಬ್ಬ ರಾಜನಲ್ಲ, ಅವನು ಕಲೆಯ ಅಭಿಮಾನಿ, ಧರ್ಮದ ರಕ್ಷಕ ಮತ್ತು ಶಿಲ್ಪಕಲೆಗೆ ಪ್ರೋತ್ಸಾಹ ನೀಡಿದ ಮಹಾನ್ ನಾಯಕ. ಅವನ ಆಡಳಿತದಲ್ಲಿ ಹೊಯ್ಸಳ ಶೈಲಿಯ ದೇವಾಲಯಗಳು ದಕ್ಷಿಣ ಭಾರತದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿದವು. ಆದರೆ ಈ ದೇವಾಲಯದ ನಿರ್ಮಾಣದ ಹಿಂದೆ ಇನ್ನೊಬ್ಬ ಮಹತ್ವ ವ್ಯಕ್ತಿಯ ಕಥೆಯಿದೆ, ಕುಲಹರಣ ರಾಹುತ. ಶಾಸನಗಳ ಪ್ರಕಾರ ಈ ದೇವಾಲಯವನ್ನು ನಿರ್ಮಿಸಿದುದು ಇದೇ ವ್ಯಕ್ತಿ. ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ರಾಜನ ಆಪ್ತ, ಸಮೃದ್ಧ ಮತ್ತು ಧಾರ್ಮಿಕ ಮನೋಭಾವ ಹೊಂದಿದ ಅಧಿಕಾರಿ. ಕುಲಹಣ ರಾಹುತನು ಈ ದೇವಾಲಯವನ್ನು ಏಕೆ ನಿರ್ಮಿಸಿದನು? ಇದಕ್ಕೆ ಹಲವು ಕಥೆಗಳು ಇಲ್ಲಿವೆ. ಕೆಲವು ಜನರು ಹೇಳುವಂತೆ ಅವನು ತನ್ನ ಜೀವನದಲ್ಲಿ ಎದುರಿಸಿದ ಸಂಕಷ್ಟಗಳಿಂದ ಮುಕ್ತಿ ಪಡೆಯಲು ದೇವಿಯ ಆಶೀರ್ವಾದ ಪಡೆದನು. ಮತ್ತೊಂದು ಕಥೆಯ ಪ್ರಕಾರ ಅವನಿಗೆ ಬಂದ ಕನಸಿನಲ್ಲಿ ಲಕ್ಷ್ಮೀ ದೇವಿ ಪ್ರತ್ಯಕ್ಷವಾಗಿ ಈ ಸ್ಥಳದಲ್ಲಿ ದೇವಾಲಯ ನಿರ್ಮಿಸಲು ಆದೇಶ ನೀಡಿದಳು. ಈ ಕಥೆಗಳು ಇತಿಹಾಸದ ದಾಖಲೆಗಳಲ್ಲಿ ಇರದಿರಬಹುದು, ಆದರೆ ಅವು ಭಕ್ತಿಯ ನಂಬಿಕೆಯಲ್ಲಿ ಜೀವಂತವಾಗಿವೆ. ಈ ದೇವಾಲಯದ ಅತ್ಯಂತ ಆಸಕ್ತಿದಾಯಕ ಅಂಶವೆಂದರೆ ಇದು ಹೊಯ್ಸಳರ ಆರಂಭಿಕ ಶೈಲಿಯ ದೇವಾಲಯ. ನಾವು ಸಾಮಾನ್ಯವಾಗಿ ಹೊಯ್ಸಳ ದೇವಾಲಯಗಳನ್ನು ನೋಡಿದಾಗ ಬೇಲೂರು ಮತ್ತು ಹಳೆಬೀಡುಗಳಂತಹ ಅದ್ಭುತ ಶಿಲ್ಪಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಆದರೆ ದೊಡ್ಡಗದ್ದವಳ್ಳಿ ದೇವಾಲಯವು ಆ ಶೈಲಿಯ ಆರಂಭದ ಹಂತವನ್ನು ತೋರಿಸುತ್ತದೆ. ಈ ದೇವಾಲಯದಲ್ಲಿ ಬಳಸಿರುವ ಕಲ್ಲು ಸೋಪ್ಸ್ಟೋನ್, ಅಂದರೆ ಕಪ್ಪು ಮೃದುವಾದ ಕಲ್ಲು. ಈ ಕಲ್ಲಿನ ವಿಶೇಷತೆ ಏನೆಂದರೆ ಅದು ಮೃದುವಾಗಿರುವುದರಿಂದ ಸೂಕ್ಷ್ಮವಾದ ಶಿಲ್ಪಗಳನ್ನು ಮಾಡಲು ಅನುಕೂಲ. ಆದರೆ ಕಾಲ ಕಳೆದಂತೆ ಅದು ಗಟ್ಟಿಯಾಗುತ್ತದೆ, ಹಾಗಾಗಿ ಶಿಲ್ಪಗಳು ಶಾಶ್ವತವಾಗಿ ಉಳಿಯುತ್ತವೆ. ಶಿಲ್ಪಗಳು ಈ ಕಲ್ಲಿನೊಂದಿಗೆ ಮಾತನಾಡುವಂತೆ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಕಲ್ಲು ಅವರ ಕೈಯಲ್ಲಿ ಜೀವಂತವಾಗಿವೆ. ಇದು ಕೇವಲ ತಂತ್ರಜ್ಞಾನವಲ್ಲ, ಅದು ಒಂದು ಅಸಾಧಾರಣ ಕಲೆ ಹಾಗೂ ಒಂದು ಅದ್ಭುತವಾದ ಸಾಧನೆ. ಈ ದೇವಾಲಯದ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಅದು ಚತುಷ್ಕೂಟ ವಿನ್ಯಾಸ, ಅಂದರೆ 4 ಗರ್ಭಗುಡಿಗಳಿರುವ ರಚನೆ. ಸಾಮಾನ್ಯವಾಗಿ ಬಹುತೇಕ ದೇವಾಲಯಗಳಲ್ಲಿ ಒಂದು ಮಾತ್ರ ಗರ್ಭಗುಡಿ ಇರುತ್ತದೆ, ಆದರೆ ಇಲ್ಲಿ 4. ಇದು ಕೇವಲ ವಾಸ್ತುಶಿಲ್ಪದ ವಿಭಿನ್ನತೆ ಅಲ್ಲ, ಅದು ಒಂದು ಆಳವಾದ ಆಧ್ಯಾತ್ಮಿಕ ತತ್ವದ ಪ್ರತಿಬಿಂಬ. ಈ 4 ಗರ್ಭಗುಡಿಗಳು 4 ದಿಕ್ಕುಗಳಿಗೆ ಮುಖ ಮಾಡಿವೆ. ಪ್ರತಿಯೊಂದು ಗರ್ಭಗುಡಿಯು ಒಂದು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ 4 ವಿನ್ಯಾಸವು ಮಾನವನ ಜೀವನದಲ್ಲಿರುವ 4 ಮೂಲಭೂತ ಆಯಾಮಗಳನ್ನು ಸೂಚಿಸುತ್ತದೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 4 ಪುರುಷಾರ್ಥಗಳನ್ನು ಒಂದೇ ಸ್ಥಳದಲ್ಲಿ ಸಂಯೋಜಿಸುವುದು ಈ ದೇವಾಲಯದ ಮೌನ ಸಂದೇಶವಾಗಿದೆ. ಮೊದಲ ಗರ್ಭಗುಡಿ ಶ್ರೀ ಲಕ್ಷ್ಮೀದೇವಿಗೆ ಸಮರ್ಪಿತವಾಗಿದೆ. ಇದು ದೇವಾಲಯದ ಹೃದಯ. ಇಲ್ಲಿ ನಿಂತಾಗ ಒಂದು ಮೃದುವಾದ ಶಾಂತಿ ನಿಮ್ಮನ್ನು ಆವರಿಸುತ್ತದೆ. ಲಕ್ಷ್ಮೀದೇವಿಯ ಮೂರ್ತಿ ಕೇವಲ ಐಶ್ವರ್ಯದ ಪ್ರತೀಕವಲ್ಲ, ಅದು ಸಮತೋಲನದ ಸಂಕೇತ. ಜೀವನದಲ್ಲಿ ಧನ ಇದ್ದರೂ ಶಾಂತಿ ಇಲ್ಲದಿದ್ದರೆ ಅದು ಅಪೂರ್ಣ. ಇಲ್ಲಿ ದೇವಿ ಆ ಎರಡನ್ನು ಒಟ್ಟಿಗೆ ನೀಡುವ ತಾಯಿಯಾಗಿದ್ದಾಳೆ. 2ನೇ ಗರ್ಭಗುಡಿ ಮಹಾಕಾಳಿಗೆ.
ಇಲ್ಲಿ ಶಕ್ತಿ ಗಾಢವಾಗಿದೆ. ಮಹಾಕಾಳಿ ಎಂದರೆ ಪರಿವರ್ತನೆ, ಅಹಂಕಾರದ ನಾಶ ಮತ್ತು ಒಳಗಿನ ಅಜ್ಞಾನವನ್ನು ಕರಗಿಸುವ ಶಕ್ತಿ. ಈ ಗರ್ಭಗುಡಿಯಲ್ಲಿ ಇರುವ ವಾತಾವರಣ ಸ್ವಲ್ಪ ಗಂಭೀರ, ಆದರೆ ಅದೇ ಸಮಯದಲ್ಲಿ ಶುದ್ಧೀಕರಣದ ಅನುಭವವನ್ನು ನೀಡುತ್ತದೆ. ಮೂರನೆಯ ಗರ್ಭಗುಡಿ ಭೂತೇಶ್ವರ ಅಂದರೆ ಶಿವನ ಗರ್ಭಗುಡಿ. ಇದು ಸ್ಥಿರತೆಯ ಕೇಂದ್ರ. ಶಿವನ ಶಕ್ತಿ ಎಂದರೆ ಮೌನ, ಧ್ಯಾನ ಮತ್ತು ಅಂತರಂಗದ ಆಳ. ಇಲ್ಲಿ ನಿಂತಾಗ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ, ನಿಮ್ಮ ಒಳಗಿನ ಅಲೆಗಳು ತಣಿಯುತ್ತವೆ. ಇನ್ನು ನಾಲ್ಕನೆಯ ಗರ್ಭಗುಡಿ, ಇದು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇದು ಸಮತೋಲನ ಮತ್ತು ಸಂರಕ್ಷಣೆ. ವಿಷ್ಣು ಶಕ್ತಿ ಎಂದರೆ ಜೀವನವನ್ನು ಸಾಗಿಸುವ ಶಕ್ತಿ. ಈ ಗರ್ಭಗುಡಿ ಒಂದು ಸಮಾಧಾನದ ಭಾವವನ್ನು ನೀಡುತ್ತದೆ. ಎಲ್ಲವೂ ಸರಿಯಾಗುತ್ತದೆ ಎಂಬ ಭರವಸೆಯನ್ನು ಮನಸ್ಸಿನಲ್ಲಿ ತುಂಬುತ್ತದೆ. ಈ 4 ಗರ್ಭಗುಡಿಗಳನ್ನು ಸುತ್ತುವರಿದಂತೆ ಒಂದು ಮಂಟಪವಿದೆ. ಆ ಮಂಟಪವು ಕೇವಲ ಒಂದು ಹಾದಿಯಲ್ಲ, ಅದು ಒಂದು ಪ್ರಯಾಣ. ಭಕ್ತರ ಒಂದು ಗರ್ಭಗುಡಿಯಿಂದ ಇನ್ನೊಂದಕ್ಕೆ ಸಾಗುವಾಗ ಒಂದು ಆಧ್ಯಾತ್ಮಿಕ ಚಕ್ರವನ್ನು ಪೂರ್ಣಗೊಳಿಸುತ್ತಾರೆ. ಈ ದೇವಾಲಯದ ಪೀಠವು ನಕ್ಷತ್ರಾಕಾರದ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದೆ. ಇದು ಹೊಯ್ಸಳ ಶೈಲಿಯಲ್ಲಿ ಪ್ರಮುಖ ಲಕ್ಷಣ. ಈ ರೀತಿಯ ವಿನ್ಯಾಸವು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಒಂದು ಶಕ್ತಿಯ ಹರಿವನ್ನು ನಿಯಂತ್ರಿಸುವ ಸಹಾಯಕವಾಗಿದೆ. ಮಂಟಪದ ಮಧ್ಯಭಾಗದಲ್ಲಿ ನಿಂತು 4 ದಿಕ್ಕುಗಳತ್ತ ನೋಡಿದಾಗ ನೀವು ಒಂದು ವಿಚಿತ್ರ ಅನುಭವವನ್ನು ಪಡೆಯುತ್ತೀರಿ. ಇದು ಕೇವಲ ಸ್ಥಳದ ಅನುಭವವಲ್ಲ, ಅದು ಶಕ್ತಿಯ ಅನುಭವ. ವಾಸ್ತುಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಈ ದೇವಾಲಯವು ಅತ್ಯಂತ ಸಮತೋಲನದಲ್ಲಿದೆ. ಪ್ರತಿಯೊಂದು ಗರ್ಭಗುಡಿಯು, ಪ್ರತಿಯೊಂದು ಸ್ತಂಭವು, ಪ್ರತಿಯೊಂದು ದಿಕ್ಕು ಒಂದೊಂದಕ್ಕೂ ಸಂಬಂಧಿಸಿದೆ. ಇದು ಒಂದು ಸಮಗ್ರ ವ್ಯವಸ್ಥೆ. ಈ ದೇವಾಲಯವು ನಮಗೆ ಹೇಳುತ್ತದೆ, ನೀವು ಹೊರಗೆ ಹುಡುಕುತ್ತಿರುವುದನ್ನು ನೀವು ಒಳಗೆ ಕಂಡುಕೊಳ್ಳಬೇಕು ಎಂಬ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನಮ್ಮ ಮನಸ್ಸಿನಲ್ಲಿ ಬೇರು ಬಿಡುವಂತೆ ಮಾಡುತ್ತದೆ. ದೊಡ್ಡಗದ್ದವಳ್ಳಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಪ್ರತಿದಿನ ನಡೆಯುವ ಪೂಜೆಗಳು, ಹಬ್ಬಗಳು ಮತ್ತು ಭಕ್ತರ ಅನುಭವಗಳು ಅದ್ಭುತವಾಗಿವೆ. ಇಲ್ಲಿ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಮೃದುವಾದ ಬೆಳಕಿನೊಂದಿಗೆ ದೇವಾಲಯವು ಜಾಗೃತಗೊಳ್ಳುತ್ತದೆ. ಮಂಗಳಾರತಿ, ಮಂತ್ರಗಳ ಧ್ವನಿ, ಘಂಟೆನಾದ ಇವೆಲ್ಲವೂ ಒಂದೇ ಸಮಯದಲ್ಲಿ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸುತ್ತವೆ. ಭಕ್ತರು ದೇವಾಲಯದ ಪರಾಂಗಣದಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಅವರ ಮನಸ್ಸಿನಲ್ಲಿ ಒಂದು ಶಾಂತಿ ಹರಿದು ಹೋಗುತ್ತದೆ. ಈ ದೇವಾಲಯದಲ್ಲಿ ನಡೆಯುವ ಪೂಜೆಗಳು ಸಾಂಪ್ರದಾಯವಾಗಿದ್ದು, ಪ್ರತಿದಿನ ಸುಪ್ರಭಾತ ಸೇವೆ, ಅಭಿಷೇಕ, ಅಲಂಕಾರ, ಆರತಿ ಹೀಗೆ ನಡೆಯುತ್ತವೆ. ಶ್ರೀ ಲಕ್ಷ್ಮೀದೇವಿಗೆ ಹೂವು, ಕುಂಕುಮ, ಹಾಲು, ತೆಂಗಿನಕಾಯಿ ಇತ್ಯಾದಿಗಳೊಂದಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ವಿಶೇಷವಾಗಿ ಶುಕ್ರವಾರದ ದಿನ ದೇವಿಗೆ ಹೆಚ್ಚಿನ ಭಕ್ತರು ಭೇಟಿ ನೀಡುತ್ತಾರೆ. ಆ ದಿನ ದೇವಿಯ ಅಲಂಕಾರ ಅತ್ಯಂತ ಅದ್ಭುತವಾಗಿರುತ್ತದೆ. ಭಕ್ತರು ತಮ್ಮ ಮನೋವಾಂಛೆಗಳನ್ನು ದೇವಿಯ ಮುಂದೆ ಇಡುತ್ತಾರೆ. ಕೆಲವರು ಐಶ್ವರ್ಯಕ್ಕಾಗಿ, ಕೆಲವರು ಆರೋಗ್ಯಕ್ಕಾಗಿ, ಇನ್ನು ಕೆಲವರು ಮನಸ್ಸಿನ ಶಾಂತಿಗಾಗಿ. ಇಲ್ಲಿ ಒಂದು ಮಹತ್ವದ ವಿಷಯ, ಪೂಜೆ ಕೇವಲ ವಿಧಿಯಲ್ಲ, ಒಂದು ಸಂಪರ್ಕ. ಭಕ್ತ ಮತ್ತು ದೇವರ ನಡುವೆ ನಡೆಯುವ ಮೌನ ಸಂವಾದ. ಈ ದೇವಾಲಯದಲ್ಲಿ ವಿಶೇಷವಾಗಿ ಆಚರಿಸಲಾಗುವ ಹಬ್ಬಗಳು ನವರಾತ್ರಿ, ದೀಪಾವಳಿ, ವರಮಹಾಲಕ್ಷ್ಮಿ ವ್ರತ. ನವರಾತ್ರಿ ಸಮಯದಲ್ಲಿ ದೇವಾಲಯವು ಸಂಪೂರ್ಣವಾಗಿ ಅಲಂಕಾರಗೊಳ್ಳುತ್ತದೆ. ದೀಪಗಳ ಬೆಳಕು, ಹೂಗಳ ಸುವಾಸನೆ, ಭಕ್ತರ ಭಕ್ತಿ ಇವೆಲ್ಲವೂ ಸೇರಿ ಒಂದು ದಿವ್ಯ ವಾತಾವರಣವನ್ನು ಸೃಷ್ಟಿಸುತ್ತವೆ. ಈ ಸಮಯದಲ್ಲಿ ದೇವಿಯ ವಿವಿಧ ರೂಪಗಳನ್ನು ಆರಾಧಿಸಲಾಗುತ್ತದೆ. ಪ್ರತಿದಿನವೂ ವಿಭಿನ್ನ ಅಲಂಕಾರ, ವಿಭಿನ್ನ ಪೂಜಾ ವಿಧಾನಗಳು ಇವು ಭಕ್ತರಿಗೆ ಒಂದು ವಿಶೇಷ ಅನುಭವವನ್ನು ನೀಡುತ್ತವೆ. ದೊಡ್ಡಗದ್ದವಳ್ಳಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನವು ನಮಗೆ ಒಂದು ಆಳವಾದ ಸಂದೇಶವನ್ನು ನೀಡುತ್ತದೆ. ಜೀವನದಲ್ಲಿ ಹೊರಗಿನ ಐಶ್ವರ್ಯಕ್ಕಿಂತ ಒಳಗಿನ ಶಾಂತಿ ಮುಖ್ಯ. ಇಲ್ಲಿ ಬರುವ ಭಕ್ತರು ನಿಧಾನವಾಗಿ ಒಂದು ಬದಲಾವಣೆಯನ್ನು ಅನುಭವಿಸುತ್ತಾರೆ. ಅವರ ಚಿಂತನೆಗಳು ಸ್ಪಷ್ಟವಾಗುತ್ತವೆ, ಮನಸ್ಸು ಸಮತೋಲನದಲ್ಲಿರುತ್ತದೆ ಮತ್ತು ಜೀವನದ ಸಮಸ್ಯೆಗಳು ತಾತ್ಕಾಲಿಕವೆಂದು ಅರಿವಾಗುತ್ತವೆ. ಈ ದೇವಾಲಯವು ಒಂದು ಕನ್ನಡಿ. ನೀವು ನಿಮ್ಮನ್ನು ನೋಡಿಕೊಳ್ಳುವ ಸ್ಥಳ. ನೀವು ಹುಡುಕುತ್ತಿರುವ ಉತ್ತರಗಳು ಹೊರಗೆ ಅಲ್ಲ, ಅವು ನಿಮ್ಮೊಳಗೆ ಇವೆ ಎಂಬ ಅರಿವನ್ನು ಇಲ್ಲಿ ಮೂಡಿಸುತ್ತದೆ. ಸ್ನೇಹಿತರೆ, ಇದಿಷ್ಟು ಈ ದೇವಾಲಯದ ನಮಗೆ ತಿಳಿದಷ್ಟು ಮಾಹಿತಿಯಾಗಿದೆ. ಮತ್ತೊಂದು ದೇವಾಲಯದ ಸ್ಥಳ ಪುರಾಣ, ಇತಿಹಾಸ ಮತ್ತು ಮಹತ್ವಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ. ಶ್ರೀ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾ ನಿಮ್ಮೆಲ್ಲರೊಂದಿಗೂ ಇರಲಿ. ವಂದನೆಗಳು.